ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ, ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ನಿಂದ ಯೇಸು ಕ್ರಿಸ್ತನ ಬೋಧನೆಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಯೇಸು ಕ್ರಿಸ್ತನ ಜನ್ಮಸ್ಥಳವು ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೆಂನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೇಮ್. ಓಕೆ, ಸೊ ಜೀಸಸ್ರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರರಾಗಿದ್ದಂಥವ್ರು. ಇವರು ಕ್ರೈಸ್ತ ಧರ್ಮವನ್ನ ಬೋಧನೆ ಮಾಡ್ತಾರೆ. ಸೊ ಇವರ ಧರ್ಮ ಬೋಧನೆಗಳೇನು? ದೇವರು ಒಬ್ಬನೇ, ದಯಾಮಯನಾದ ಸರ್ವ ಜೀವರಾಶಿಗಳ ತಂದೆ. ಓಕೆ, ಪ್ರತಿಯೊಬ್ಬರಲ್ಲೂ ಸಹೋದರತ್ವದ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಅಂತ ಜೀಸಸ್ ಕ್ರೈಸ್ಟ್ ಅವರು ಹೇಳ್ತಾರೆ. ಪರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆಯನ್ನ ಸಲ್ಲಿಸಬೇಕು. ಮಾನವ ಸೇವೆಯು ದೇವರ ಸೇವೆಗೆ ಸಮನಾದದ್ದು. ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸುವನು. ಅಂದ್ರೆ ತಪ್ಪು ಮಾಡಿದರೆ ನಾವು ಅದಕ್ಕೆ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪಕ್ಕಿಂತ ಬೇರೆ ಒಂದು ಶಿಕ್ಷೆ ಇಲ್ಲ ಅನ್ನೋದು. ಓಕೆನಾ? ನಿಮ್ಮ ಶತ್ರುವನ್ನು ಪ್ರೀತಿಸಿ, ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನ ಮಾಡಿ ಅಂತ. ಸೊ ಇವು ಯೇಸು ಕ್ರಿಸ್ತನ ಬೋಧನೆ. ಓಕೆ, ಥ್ಯಾಂಕ್ ಯು.